लोकाभिरामं श्रीरामं भूयो भूयो नमाम्यहम् ॐ हिरण्यवर्णां हरिणे सुवर्णरथचन्द्ररां ಅದೇನು ಕಟ್ಟಾಗದ್ ಬಿಡು ಅಲ್ಲ ಕಣ ಮರ್ಯ ಅವನೇ ನಂಗೆ ಮೆಸೇಜ್ ಆಗ್ತಾನೆ ಅಲ್ಲ ಇಲ್ಲೇ ಅದು ಬೇರೆದು प्रजाभ्यपरिपालयन्तां न्यायेन मार्गेण मयिमैनां ब्राह्मणेभ्यः समस्त नित्यं बने जगदीश TCR डिपो मैनेजर ಮುಂದಕ್ಕೆ ಬಂದ್ರೆ ಕಮ್ಮ ಬರುತ್ತೆ ಸರ್ ಹಾಕಿ ಸರ್ ಸಮುದ್ರವಸನೆ ದೇವಿ ಪರ್ವತಸ್ಥನ ಮಂಡಲೆ ಮಾತಾಡ್ತೀನಿ ಆಮೇಲೆ ತೋರಿಸಿರುತ್ತೆ ಏನು ವಿಘ್ನ ನಿವಾರಕ ವಿನಾಯಕನಿಗೆ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಗುದ್ದಿನ ಪೂಜೆ ಸಂದರ್ಭ ಉಪಸ್ಥಿತರಿದ್ದ ನಮ್ಮ ಡಿಪೋ ಮ್ಯಾನೇಜರ್ ಜ್ಞಾನೇಶ್ ಅವರೇ ಹಾಗೂ ಎಲ್ಲ ಅಧಿಕಾರಿ ಹಾಗೂ ನಮ್ಮ KSRTC ಸಿಬ್ಬಂದಿ ವರ್ಗದವರು ವಿಶೇಷವಾಗಿ ಎಲ್ಲ ನಾಗರಿಕ ಬಂಧುಗಳೇ ಮಾಧ್ಯಮದ ಮಿತ್ರರೇ ನಮ್ಮ ಲ್ಯಾಂಡ್ ಯಾರ್ಡ್ ಅಭಿಯಂತರ ಸಿದ್ದೇಗೌಡ ಇವರು 17 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಹಾಸನ ಮತ್ತು ಕಿತ್ತೂರು ಕಡೆಗೆ ಹೋಗ್ತಕ್ಕಂಥ ಒಂದು ಏರಿಯಾ ಏನಿದೆ ಜನರು ನಿಲ್ಲುವಂಥ ತಂಗುದಾಣವನ್ನು ಇಲ್ಲಿ ತಂಗುದಾಣದ ವ್ಯವಸ್ಥೆ ಇಲ್ಲ ಬಿಸಿಲು ಮತ್ತು ಮಳೆನಲ್ಲಿ ಇವತ್ತು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದ್ದ ಕಾರಣದಿಂದ ಇವತ್ತು 17 ಲಕ್ಷ ಅನುದಾನವನ್ನು ಒದಗಿಸಿ ಇವತ್ತು ಬಸ್ ಶೆಲ್ಟರ್ ನಿರ್ಮಾಣ ಮಾಡಲಿಕ್ಕೆ ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಏನಾದರೂ ಇದಕ್ಕೆ ಅನುದಾನದ ಲಭ್ಯತೆ ಕೊರತೆ ಆದರೆ ಇನ್ನೂ ಕೂಡ ಒಂದು ಹೆಚ್ಚುವರಿಗೆ ಸೇರಿಸಿ ಕಾಮಗಾರಿನ ಪೂರ್ಣಗೊಳಿಸುವಂಥ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ಚನ್ನರಾಯಪಟ್ಟಣ ಒಂದು ಬಸ್ ಸ್ಟ್ಯಾಂಡ್ಗೆ 24 ಗಂಟೆನಲ್ಲಿ ಇವತ್ತು ಏಕೆಂದರೆ ಇದು ತುಂಬ ಸಂಪರ್ಕ ಇರತಕ್ಕಂಥ ಒಂದು ಬಸ್ ಸ್ಟ್ಯಾಂಡ್. ಏಕೆಂದರೆ ಇಲ್ಲಿ ಬೆಂಗಳೂರಿಂದ ಬರ್ತಕ್ಕಂಥದ್ದು ಶಿವಮೊಗ್ಗ, ಹಾಸನ್ನು, ಚಿಕ್ಕಮಗಳೂರು, ಈ ಕಡೆ ಮಡಿಕೇರಿ, ಮೈಸೂರಿನ ಎಲ್ಲ ಸಂಪರ್ಕದ ಒಂದು 2053 ಶೆಡ್ಯೂಲ್ ಇಲ್ಲಿ ಆಪ್ರೇಟ್ ಆಗ್ತದೆ. ಅದು ಟೋಟಲ್ ಎಲ್ಲ ಅದರಲ್ಲಿ ನಮ್ಮ ಚನ್ನರಾಯಪಟ್ಟಣದ ಬಸ್ಸು ಒಂದು 100 ಇದ್ದರೆ ಅದು 400 ಅಂತ ಹಾಕೊಂಡ್ರೆ 1600 ಬೇರೆ ಬಂದು ಹೋಗ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಇರುತ್ತೆ. ಹಿನ್ನೆಲೆಯಲ್ಲಿ ಎಲ್ಲ CC ಕ್ಯಾಮ್ರಾಗಳನ್ನ ಅಳವಡಿಸಿದ್ದೀವಿ. ಆದರೆ ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ಕಳ್ಳತನಗಳು ಕೂಡ ಕೆಲವು ಆದಂಥ ಸಂದರ್ಭದಲ್ಲಿ ಪೊಲೀಸವರು ಕೂಡ ನಿಗಾ ವಹಿಸಿದ್ದಾರೆ. ಅದೇನಾಗಿದೆ ಅದರಿಂದ ನಾನು ಈ ಸಂದರ್ಭದಲ್ಲಿ ನಮ್ಮ KSRTCಯ DC-ಅವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ. ನಿಮ್ಮದೇ ಆದಂಥ ಒಂದು ಸೆಕ್ಯೂರಿಟಿ ಇರ್ತದೆ. ಏಕೆಂದರೆ ಪೊಲೀಸರು ಕೂಡ ಏನಾಗಿದೆ ಸಿಬ್ಬಂದಿಗಳ ಕೊರತೆ ಇರೋದ್ರಿಂದ ಆ ಸೆಕ್ಯೂರಿಟಿಗಳನ್ನ ಕಡ್ಡಾಯವಾಗಿ ಇಲ್ಲಿ ಒಂದಿಬ್ಬರನ್ನ ನೇಮಕ ಮಾಡಿ ಯಾರು ಅನುಮಾನದಿಂದ ಇಲ್ಲಿ ಓಡಾಡ್ತಾರೆ ಅಂಥದ್ರ ಬಗ್ಗೆ ಒಂದು ನಿಗಾ ವಹಿಸಿದರೆ ಅವೆಲ್ಲ ಪೂರ್ಣ ಅವಾಯ್ಡ್ ಆಗಲಿಕ್ಕೆ. ಯಾಕಂದರೆ ಪೊಲೀಸ್ ಇಲಾಖೆಗೂ ಕೂಡ ಕೋಪ್ರೇಷನ್ ಕೊಡಬೇಕು. ಯಾಕಂದರೆ ಅವ್ರು ಬಂದು ಪೂರ್ಣ ಮಾಹಿತಿ ಮಾಡೋಕ್ಕಾಗಲ್ಲ. ಈ ಹಿಂದೆ ಇಲ್ಲಿ CC ಕ್ಯಾಮ್ರಾಗಳನ್ನು ಕೂಡ ಅಳವಡಿಸ್ಕೊಟ್ಟಿದ್ವಿ. ಅಗತ್ಯತೆ ಇದ್ದರೆ ಇನ್ನೂ ಕೂಡ ಅಳವಡಿಸ್ಕೊಡ್ತೀವಿ. ಅದನ್ನು ನೀವೇ ಪಾಯಿಂಟ್ ಔಟ್ ಮಾಡಿಬಿಟ್ಟು ನಮ್ಗೆ ಹೇಳಿ ಆಗ್ಬೋದಾ. ಆಮೇಲೆ ಅದು ನೋಡಿ ಇಲ್ಲಿ ಐ ಮಾಸ್ಕ್ ರೆಡಿ ಮಾಡಿಸ್ಕೊಟ್ಟಿದ್ದೀವಿ, ಅದು ಹೋಗಿದೆ. ಅಟ್ಲೀಸ್ಟ್ ಅದರ ರಿಪೇರ್ಸ್ ಮಾಡ್ಕೊಳ್ಳೋ ಕಡೆನಾದ್ರು ನೀವು ಗಮನ ಹರಿಸ್ಬೇಕು. ಆ ಕಡೆ ಏರಿಯಾಕ್ಕೆ ಒಂದು ಹೊಸ ಐ ಮಾಸ್ಕ್ ಹಾಕ್ಸ್ಕೊಡ್ತೀವಿ ಆ ಕಡೆ ಲೆಫ್ಟಿಂದ ಸಂದರ್ಭಕ್ಕೆ. ಆಮೇಲೆ ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ನಮ್ಮ ಡಿಪೋ ಒಳಗಡೆ ರೋಡೆಲ್ಲ ಹಾಳಾಗಿದೆ ಅಂತ 1 ಕೋಟಿ ಅನುದಾನ ಕೊಡಬೇಕು ಅಂತ ರಿಕ್ವೆಸ್ಟ್ ಕೂಡ ಮಾಡಿದ್ದೀವಿ. ಏನು ಈ ಸಾಲಿನಲ್ಲಿ ಭರವಸೆ ನೀಡಿದ್ದಾರೆ, ಅದರ ಲೆಕ್ಕದಲ್ಲಿ ಕೂಡ ಪ್ರಯತ್ನವನ್ನು ಮಾಡ್ತೀವಿ. ಈ ಹಿಂದೆ ದಿನಗಾದಲ್ಲಿ ಅದು ಆ್ಯಕ್ಚುಲಿ ಬಸ್ ಸ್ಟ್ಯಾಂಡು KSRTC ಜಾಗ ಅಲ್ಲ, ಅಲ್ಲಿ ಮಳೆ ಬಿದ್ದು ತುಂಬ ಅಲ್ಲಿ ಒಗಡ ಎಲ್ಲ ಆಗ್ಬಿಟ್ಟಿತ್ತು. ಅದಕ್ಕೂ 20 ಲಕ್ಷ ರೂಪಾಯಿ ಅನುದಾನನ ಬೇರೆ ಒದಗಿಸ್ಕೊಟ್ಟಿದ್ವಿ. ಅದನ್ನು ಕೂಡ ಕಾಂಕ್ರೀಟ್ ಆಗ್ತಕ್ಕಂಥದ್ದಕ್ಕೆ ಇನ್ನೇನು ಬುದ್ಧಿ ಪೂಜೆಯನ್ನು ನೆರವೇರಿಸ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಬಸ್ ಶೆಲ್ಟರ್ ಕಾಮಗಾರಿ ಬೇಗ ನಿರ್ಮಾಣಗೊಂಡು ಸಾರ್ವಜನಿಕರಿಗೆ ಇಲ್ಲಿ ಏನು ನಿಲ್ತಕ್ಕಂಥದ್ದಕ್ಕೆ ಮಳೆ ಮತ್ತು ಬಿಸಿಲಿನ ಅಡಚಣೆ ಆಗೋ ರೀತಿ ಅನುಕೂಲ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. 3 ಸ್ಟ್ಯಾಂಡ್ ಕ್ಲಿಯರ್ ಆಯಿತು.
ಓಕೆ ಆಯ್ತು ಗುರು ಆಯ್ತು ಆನೆ ಕೆರೆಗೆ ಪಾಠ ಮಾಡ್ತೇವೆ ನಮಗೆ ಇದಾಕಿ ಸ್ಲ್ಯಾಬ್ ಹಾಕಿ ಈ ಕಡೆ ಹೋದ್ರೆ ಕೂತ್ಕೊಂಡು ಹೋಗಿದ್ರು ಆಗ್ಬೋದಲ್ಲ 20 ಮೀಟ್ರು 20 ಒಟ್ಟು ಸರ್ 60 ಮೀಟ್ರ್ ಬರ್ತದೆ ಸರ್ ಪೂರ 3 ಶೆಲ್ಟ್ರ್ ಮಾಡಿಸ್ತೀವಿ 20 ಕೆಳಗಡೆ ಅಟ್ಲೀಸ್ಟ್ ಒಂದು ಟೆಂಪ್ರವರಿಯಾಗಿ ಕೂರ್ಸೋಕ್ಕೆ ಆಮೇಲೆ ಮುಂದಕ್ಕೆ ಯಾವುದೇ ಅನುದಾನ ಬಂದಾಗ ಕೆಳಗಡೆಗೆ ಸ್ವಲ್ಪ ಕಾಂಕ್ರೀಟ್ ವ್ಯವಸ್ಥೆ ಬೇರೆ ಅನುದಾನದಲ್ಲಿ ಮಾಡಿಸ್ಬೇಕು ಆಗ್ಬೋದಲ್ಲ ಸದ್ಯಕ್ಕೆ ಇಷ್ಟು ಮಳೆ ಅದರಲ್ಲಿ ಅವಾಯ್ಡ್ ಆದರೆ ಸಾಕಲ್ಲ ನಾನು ಅದೇ ನೋಡೇ ತೀರ್ಮಾನ ಮಾಡಿದೆ ಅದು ನೋಡೇ ತೀರ್ಮಾನ ಮಾಡಿದೆ ಈಗ ಒಟ್ಟು ಅಚ್ಚುಕಟ್ಟಾಗಿರ್ಬೇಕು ಕೊಟ್ರೆ ಬೇರೆ ಕೊಡ್ತೀವಿ ಆಮೇಲೆ ಸಾಧ್ಯ ಆದಷ್ಟು ಈ ಶೆಲ್ಟ್ರ್ ಮುಗಿಸಿ ಅದಾಗೆ ಕಾಂಕ್ರೀಟ್ ಹಾಕ್ಸ್ಬಿಡ್ತಿದ್ದೆ ಫ್ಲೋರಿಂಗ್ ಮಾಡಿಸ್ಬಿಡಿ ಮೊದಲು ಶೆಲ್ಟ್ರ್ ಮುಗಿಸ್ಬಿಡಿ ಆಮೇಲೆ ಇದನ್ನು ಇನ್ಸ್ಟಾಲ್ ಮಾಡಿ ಆಗ್ಬೋದಲ್ಲ ಅದು ಮುಗಿದೋಗ್ಲಿ